ಮಂಡ್ಯ ಕೈ ಅತೃಪ್ತ ನಾಯಕರ ವಿರುದ್ಧ ಶಾಸಕ ಸುರೇಶ್ ಗೌಡ ಕೆಂಡಾಮಂಡಲರಾಗಿದ್ದಾರೆ. ಇಂದು ನಾಗಮಂಗಲದಲ್ಲಿ ಮಾತನಾಡಿದ ಶಾಸಕರು ಚಲುವರಾಯಸ್ವಾಮಿ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದರು. ಕೆಲ ಸ್ವಯಂ ಘೋಷಿತ ನಾಯಕರು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ. ಇವರೆಲ್ಲ ಬ್ಲಾಕ್ ಮೇಲ್ ಮಾಡುವ ರಾಜಕಾರಣಿಗಳು. ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಇಂಥ ನಾಯಕರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಕಾಂಗ್ರೆಸ್ ಪ್ರತಿಫಲ ಅನುಭವಿಸುತ್ತಿದೆ ಅಂತ ಕಿಡಿಕಾರಿದ್ದಾರೆ. ನಾವು ನಮ್ಮ ಅಭ್ಯರ್ಥಿ ಗೆದ್ರೆ ನಮ್ಮ ಮುಖ್ಯಮಂತ್ರಿಗಳ ಹೋಗಿ ನಮ್ಮ ಕ್ಷೇತ್ರಕ್ಕೆ ಏನ್ ಬೇಕಾದ್ರೆ ಕೆಲಸ ಮಾಡಿಸ್ಕೋಬಹುದು ಅಂತ ನಮ್ಮ ಅಭಿಪ್ರಾಯ. ನಾನಾ ವಿರೋಧಿಗಳ ಅಭಿಪ್ರಾಯಕ್ಕೆಲ್ಲ ನಾವ್ಯಾಕೆ ಟೀಕೆ ಮಾಡಬೇಕು, ಟಿಪ್ಪಣಿ ಕೊಡಬೇಕು, ಅದಕ್ಕೆ ಯಾಕೆ ನಾವು ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಮತ ಹಾಕ್ಸೋದ್ ಮೂಲಕ, ಕೆಲಸ ಮಾಡೋದ್ರ ಮೂಲಕ ಜನಗಳ ಮತಗಳನ್ನ ಕೇಳ್ತೀವಿ. ಕೆಲವು ಸ್ವಯಂ ಘೋಷಿತ ನಾಯಕರುಗಳು ಇವತ್ತು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ. ನಾನು ಅವ್ರು ಕಾಂಗ್ರೆಸ್ ಸೇರೋದಕ್ಕಿಂತ ಮುಂಚೆನೆ ನಾನು ಕಾಂಗ್ರೆಸ್ ಪಕ್ಷದ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಒಗ್ಗೋದಿಲ್ಲ. ಕಾರಣ ಅವರೆಲ್ಲ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ರಾಜಕಾರಣಿಗಳು. ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಇಂಥವ್ರನ್ನ ಪಕ್ಷಕ್ಕೆ ಸೇರ್ಕೊಂಡು ರಾಷ್ಟ್ರೀಯ ಪಕ್ಷವನ್ನ ಹಾಳು ಮಾಡಬೇಡಿ ಅಂತಕ್ಕಂಥ ಮಾತನ್ನ ನಾನು ನೇರವಾಗಿ ಪರಮೇಶ್ವರ್ ಜಿ ಅವರಿಗೆ, ನನ್ನ ನಾಯಕರಾಗಿದ್ದಂತ ಅವಾಗ ಸಿದ್ದರಾಮಯ್ಯನವರಿಗೆ ಹೇಳಿದ್ದೆ. ಅದರ ಪ್ರತಿಫಲವನ್ನ ಅವ್ರು ಊಟ ಮಾಡ್ತಾ ಇದ್ದಾರೆ. ನಾವೆಲ್ಲ ಎಷ್ಟೇ ನಿಷ್ಠೆ ಆಗಿದ್ರು ಸಹ ನಮ್ಮ ಪಕ್ಷ ಬಿಟ್ಟು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಬಹುತೇಕ ಮುಂದಿನ ದಿನಗಳಲ್ಲಿ ಸತ್ಯ ಏನು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಗೊತ್ತಾಗ್ತದೆ. ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಎಷ್ಟೊಂದು ದುರ್ಬಲ ಆಗಿದೆ ಅಂತ ಅನ್ಕೊಂಡಿರ್ಲಿಲ್ಲ. ನನಗಿವತ್ತು ಆ ಪಕ್ಷ ನನಗೂ ಸ್ಥಾನಮಾನ ಕೊಟ್ಟಿತ್ತು, ನಾನು ಆ ಪಕ್ಷವನ್ನು ಕಟ್ಟಿದ್ದಂತನು. ಇವತ್ತಿಗೆ ನಮ್ಗೊಂಥರ ಹೊಟ್ಟೆನಲ್ಲಿ ಬೆಂಕಿ ಬಿದ್ದಂಗೆ ಆಗ್ತಾ ಇದೆ. ಆದ್ರೂ ಸಹ ನಾನು ಒಂದು ಪಕ್ಷದ ಇದ್ದೀನಿ, ಆ ಪಕ್ಷಕ್ಕೆ ನಿಯತ್ತಾಗಿರ್ತೇನೆ. ಆದರೂ ಎಲ್ಲ ಒಂದ್ ಕಡೆ ಇವತ್ತು ಇನ್ನೊಂದ್ಸರಿ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ನಾಯಕತ್ವ ಎಷ್ಟೊಂದು ದುರ್ಬಲ ಆಗಿದೆಯಾ ಅಂತಕ್ಕಂಥ ನನಗೆ ವ್ಯಥೆ ಆಗ್ತದೆ.